ಫಸ್ಟ್ PUC ಫೈನಲ್ ಎಕ್ಸಾಮಿನ 10 ಡೇಸ್ ಪ್ಲಾನ್ ಅಂತ ವಿಡಿಯೋ ಮಾಡಿದ್ದೆ. ಅವಾಗ ನಾನು ಹೇಳಿದ್ದೆ ಪ್ರಿಪರೇಟರಿ ಪೇಪರ್ಸ್ ನ ಸಾಲ್ವ್ ಮಾಡಿಸ್ತೀನಿ ಅಂತ. ಯಾಕಂದ್ರೆ ನೀವು ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿದ್ರೆ ಮತ್ತೆ ಮಾಡೆಲ್ ಪೇಪರ್ಸ್ ಅಂಡ್ ಆಲ್ಸೋ ಮಿಡ್ ಟರ್ಮ್ ಪೇಪರ್ಸ್ ಇದಿಷ್ಟು ಸಾಲ್ವ್ ಮಾಡಿದ್ದೀರಾ ಅಂತ ಅಂದ್ರೆ ನೀವು ಆರಾಮಾಗಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಇದೆಲ್ಲದ್ರಲ್ಲೂ ಬರುವಂತ ಕ್ವೆಶನ್ಸ್ ನಿಮಗೆ ಮೇನ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಅಲ್ಲಿನೂ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಾನು ಕೂಡ ವಿಡಿಯೋ ಮಾಡಿದೀನಿ, ಅದನ್ನು ಕೂಡ ನೋಡಿ. ಸೊ ಮಿಡ್ ಟರ್ಮ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿಸಿದೀನಿ, ಮತ್ತೆ ಬಯಾಲಜಿ ಮಾಡೆಲ್ ಪೇಪರ್ನು ಕೂಡ ಸಾಲ್ವ್ ಮಾಡಿಸಿ ಅಪ್ಲೋಡ್ ಮಾಡಿದೀನಿ. ಸೊ ಅದೆಲ್ಲ ವಿಡಿಯೋನು ಕೂಡ ನೋಡಿ, ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಈಗ ನಾನು ಒಂದು ಸ್ಟೂಡೆಂಟ್ ಕಳಿಸಿರುವಂತಹ ಕ್ವೆಶನ್ ಪೇಪರ್ ಗಂಗಾವತಿಯಲ್ಲಿ ಇರುವಂತಹ ಕಾಲೇಜಲ್ಲಿ ನಡೆದಿರುವಂತಹ ಕ್ವೆಶನ್ ಪ್ರಿಪರೇಟರಿ ಪೇಪರಿನ ಸೊಲ್ಯೂಷನ್ ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಕ್ವೆಶನ್ ಪೇಪರ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಸೊ ಡೀಟೇಲ್ ಆಗಿ ಒಂದೊಂದಾಗಿ ಆನ್ಸರ್ಸ್ ನೋಡ್ತಾ ಬರೋಣ. ಸೊ ಆಸ್ ಯೂಶುವಲ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ನಾನು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಹೇಳಿದೆ ಯಾವ್ಯಾವ ಲೆಸನ್ ಎಷ್ಟೆಷ್ಟು ವೇಟೇಜ್ ಇದೆ ಮತ್ತೆ ಏನೇನು ನೆಸೆಸರಿ ಗೈಡ್ ಲೈನ್ಸ್ ಇದೆ ನಿಮಗೆ ಎಕ್ಸಾಮಿಗೆ ಬರೆಯೋಕ್ಕಿಂತ ಮುಂಚೆ ಅಂತ ಹೇಳಿ. ಸೊ ಅದನ್ನ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಅದನ್ನು ಒಂದ್ಸರಿ ನೋಡಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ, ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂತ ಇದೆ. ಸೊ ಈಗ ಇಲ್ಲಿ ಪಾರ್ಟ್ ಎ. ಸೊ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಿರೋ ಹಾಗೆ 15 MCQs ಇರುತ್ತೆ ಮತ್ತೆ 5 fill in the blanks ಇರುತ್ತೆ. ನೋಡಿ, ಫಸ್ಟ್ ಕ್ವೆಶನ್: how many kingdom according to 5 kingdom classification and Linnaeus system of classification is or are dedicated for prokaryotes exclusively? ನೋಡಿ, ಎಕ್ಸ್ಕ್ಲೂಸಿವ್ಲಿ ಅಂತ ಅಂದ್ರೆ ಓನ್ಲಿ ಯಾವ್ದಿರ್ಬೇಕು, ಕಂಪಲ್ಸರಿ ಆಗಿ ಬೇರೆ ಯಾವ್ದು ಇರಲ್ಲ. ಓಕೆ, ಪರ್ಟಿಕ್ಯುಲರ್ ಆಗಿ ಏನಿರುತ್ತೆ ಪ್ರೋಕ್ಯಾರಿಯೋಟ್ಸ್ ಮಾತ್ರ ಇರ್ಬೇಕು. ಓಕೆನಾ, ಸೊ ಪ್ರೋಕ್ಯಾರಿಯೋಟ್ಸ್ ಮಾತ್ರ ಇರುವಂತಹ ಕ್ಲಾಸಿಫಿಕೇಶನ್ ಯಾವ್ದಿದೆ, ಯಾವ್ದ್ರಲ್ಲಿ ಲಿನ್ನೇಯಸ್ ಮತ್ತೆ ಇನ್ನೊಂದು 5 kingdom ಕ್ಲಾಸಿಫಿಕೇಶನ್ ಅಲ್ಲಿ ಪ್ರೋಕ್ಯಾರಿಯೋಟ್ಸ್ ಅಷ್ಟನ್ನೇ ಕನ್ಸಿಡರ್ ಮಾಡಿರುವಂತದ್ದು ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿರೋಂಗೆ 5 kingdom ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಲ್ಲಿ ಮೊನೇರಾ ಪ್ರೊಟೆಸ್ಟಾ ಆ ತರ ಇದೆಯಲ್ಲ. ಸೊ ಮೊನೇರನ್ಸ್ ಏನಾಗುತ್ತೆ, ಪ್ರೋಕ್ಯಾರಿಯೋಟ್ಸ್ ಇದೆ. ಓಕೆ, ಸೊ ಕಂಪಲ್ಸರಿ ಆಗಿ ಮೊನೇರಾ ಯಾವ್ದಕ್ ಬರುತ್ತೆ, ಪ್ರೋಕ್ಯಾರಿಯೋಟ್ಸ್ ಬರುತ್ತೆ. ಹಾಗಾಗಿ ಒಂದು. ಓಕೆ, ಅಂದ್ರೆ ಅದರಲ್ಲಿ ಯಾವ್ದು ಮಿಕ್ಸ್ ಇಲ್ಲ, ಕಂಪಲ್ಸರಿ ಪರ್ಟಿಕ್ಯುಲರ್ ಆಗಿ ಪ್ರೋಕ್ಯಾರಿಯೋಟ್ಸ್ ಅಷ್ಟೇ ಇರುತ್ತೆ ಮೊನೇರಾದಲ್ಲಿ. ಸೊ ಹಾಗಾಗಿ 1 ಕರೆಕ್ಟ್ ಆಗುತ್ತೆ. ಇನ್ನು ಲಿನಿಯಸ್ ಸಿಸ್ಟಮ್ ಅಲ್ಲಿ ಅನಿಮೇಲಿಯಾ ಮತ್ತೆ ಪ್ಲಾಂಟೆ ಅಂತ ಅಷ್ಟೇ ಮಾಡಿದ್ದು. ಅದರಲ್ಲಿ ಪ್ರೋಕ್ಯಾರಿಯೋಟ್ಸ್ ಆಗಲಿ ಯುನಿಕ್ಯಾರಿಯೋಟ್ಸ್ ಮತ್ತೆ ಯೂನಿಸೆಲ್ಯುಲರ್ ಮಲ್ಟಿಸೆಲ್ಯುಲರ್ ಈ ತರ ಏನು ಡಿಫ್ರೆನ್ಶಿಯೇಟ್ ಇರಲಿಲ್ಲ. ಸೊ ಹಾಗಾಗಿ ಅದು ಪರ್ಟಿಕ್ಯುಲರ್ ಆಗಿ ಪ್ರೋಕ್ಯಾರಿಯೋಟ್ಸ್ಗೆ ಅಂತ ಹೇಳಿ ಅವರು ಯಾವ್ದು ಕ್ಲಾಸ್ ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ. ಅಂದ್ರೆ ಯಾವ್ದು ಕಿಂಗ್ಡಮ್ ಆತರ ಏನು ಸ್ಪೆಸಿಫಿಕ್ ಆಗಿ ಯಾವ್ದು ಅದಕ್ಕೆ ಪೊಸಿಷನ್ ಕೊಟ್ಟಿರ್ಲಿಲ್ಲ. ಹಾಗಾಗಿ ಅದು 0 ಅಂತ ಕನ್ಸಿಡರ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ, 1 ಮತ್ತೆ 0. ಗೊತ್ತಾಯ್ತಾ? ಸೊ 5 kingdom ಕ್ಲಾಸಿಫಿಕೇಶನ್ ಅಲ್ಲಿ ಒಂದಿದೆ, ಲಿನ್ನೇಯಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಒಂದೂ ಕೂಡ ಇಲ್ಲ. ಓಕೆನಾ, ನೆಕ್ಸ್ಟ್ ಡಿಕ್ಟಿಯೋಟಾ ಇಸ್ ಅ ಮೆಂಬರ್ ಆಫ್. ನೋಡಿ, ನಾನು ಮುಂಚೆನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾವ್ದು ಅಂತಂದ್ರೆ ಪ್ಲಾಂಟ್ ಕಿಂಗ್ಡಮಿನ ಎಲ್ಲಾ ಎಕ್ಸಾಂಪಲ್ಸ್ ಶಾರ್ಟ್ ಟ್ರಿಕ್ಸ್. ಓಕೆ, ದಟ್ ಈಸ್ ಶಾರ್ಟ್ ಟ್ರಿಕ್ಸ್ ಆಫ್ ಆಲ್ ಎಕ್ಸಾಂಪಲ್ಸ್ ಆಫ್ ಆಲ್ಗೆ ಅಂತಂದೇಳಿ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಈ ತರ ಕ್ವೆಶನ್ ಬಂದಾಗ ಯಾವ ರೀತಿ ನೀವು ಕಂಡುಹಿಡಿಬೇಕು ಅಂತ ಹೇಳಿ. ಸೊ ಡಿಕ್ಟಿಯೋಟಾ ಅಂತ ಬಂದಿದೆನಾ. ಸೊ ನಮಗೆ ಗೊತ್ತಿರೋ ಹಂಗೆ ಏನು FLEDS ಅಂತ ಅಂದ್ರೆ ಫ್ಲೆಟ್ಸ್. ಓಕೆ, ಫ್ಲೆಟ್ಸ್ ಅಂದ್ರೆ ಯಾವ್ಯಾವ ಎಕ್ಸಾಂಪಲ್ಸ್ ಬರುತ್ತೆ, ಫಿಯೋಫೈಸಿ ಎಕ್ಸಾಂಪಲ್ಸ್ ಬರುತ್ತೆ. ಓಕೆ, ದಟ್ ಈಸ್ ಫ್ಯೂಕಸ್, ಲೆಮಿನೇರಿಯಾ, ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ ಮತ್ತೆ ಸರ್ಗಾಸ್. ಸೊ ನೋಡಿ, ಡಿಕ್ಟಿಯೋಟಾ ಬಂತಾ, ಇದೇ ಕ್ವೆಶನ್ ಇಲ್ಲಿ ಕೇಳ್ತಾ ಇರೋದು. ಸೊ ಡಿಕ್ಟಿಯೋಟಾ ಮೆಂಬರ್ ಯಾವ್ದ್ರದ್ದು ಅಂತ ಕೇಳ್ತಿದ್ರೆ ನಮಗೆ ಗೊತ್ತಿರೋ ಹಂಗೆ ಯಾವ್ದು ಇದು ಫಿಯೋಫೈಸಿ. ಓಕೆ, ಸೊ ಸೇಮ್ ಮೆಂಬರ್ ಆಫ್ ಎಕ್ಟೋಕಾರ್ಪಸ್. ಕರೆಕ್ಟ್, ಎಕ್ಟೋಕಾರ್ಪಸ್ ಅಲ್ಲಿ ಕೂಡ ಅದೇ ಇದೆ. ಜೆಲಿಡಿಯಂ ಫ್ಯೂಕಸ್ ಅಂತ ಹೇಳ್ತಾರೆ. ಜೆಲಿಡಿಯಂ, ಗ್ರೆಸಿಲೇರಿಯಾ, ಪಾರ್ಫೈರಾ, ಪಾಲಿಸಿಫೋನಿಯಾ, PPGG ದಟ್ ಆರ್ ಎಕ್ಸಾಂಪಲ್ಸ್ ಆಫ್ ವಾಟ್, ರೋಡೋಫೈಸಿ. ಓಕೆ, ಸೊ ಹಾಗಾಗಿ ಇದು ಆಪ್ಷನ್ ಕರೆಕ್ಟ್ ಆಗೋದಿಲ್ಲ. ಸೇಮ್ ಮೆಂಬರ್ ದೋಸ್ ಹ್ಯಾವಿಂಗ್ ಲೆಮಿನೇರಿಯಾ ಆರ್ ಮ್ಯಾನಿಟೋಲ್ ಆಸ್ ಸ್ಟೋರ್ಡ್ ಫುಡ್, ಇದು ಕರೆಕ್ಟ್. ಫಿಯೋಫೈಸಿಯಲ್ಲಿ ಸ್ಟೋರ್ಡ್ ಫುಡ್ ಯಾವ್ದಿರುತ್ತೆ, ಲೆಮಿನೇರಿಯನ್ ಸ್ಟಾರ್ಚ್ ಮತ್ತೆ ಮ್ಯಾನಿಟೋಲ್ ಇರುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಸೇಮ್ ಮೆಂಬರ್ ಆಫ್ ಲೆಮಿನೇರಿಯಾ, ಪಾರ್ಫೈರಾ, ಫ್ಯೂಕಸ್. ನೋಡಿ, ಪಾರ್ಫೈರಾ ಅಗೇನ್ ಇಟ್ ಬಿಲಾಂಗ್ಸ್ ಟು ರೋಡೋಫೈಸಿ, ಹಾಗಾಗಿ ಅಲ್ಲ. ನೆಕ್ಸ್ಟ್ ಸೇಮ್ ಮೆಂಬರ್ ದೋಸ್ ಹ್ಯಾವಿಂಗ್ ಫೈಕೋಎರಿಥ್ರಿನ್ ಆಸ್ ಎಕ್ಸೆಸರಿ ಪಿಗ್ಮೆಂಟ್. ರೋಡೋಫೈಸಿಯಲ್ಲಿ ಫೈಕೋಎರಿಥ್ರಿನ್ ಇರುತ್ತೆ, ಬಟ್ ಫಿಯೋಫೈಸಿಯಲ್ಲಿ ಫೈಕೋಎರಿಥ್ರಿನ್ ಇರೋದಿಲ್ಲ. ಸೊ ನಮಗೆ ಗೊತ್ತಿರೋ ಹಂಗೆ ಡಿಕ್ಟಿಯೋಟಾ ಅಂದ್ರೆ ಏನು, ಇಟ್ ಈಸ್ ಆಕ್ಚುಲಿ ಬ್ರೌನ್ ಆಲ್ಗೆ. ಹೌದಾ, ಫಿಯೋಫೈಸಿ. ಸೊ ಫಿಯೋಫೈಸಿಗೆ ರಿಲೇಟೆಡ್ ಯಾವ್ದು ಆನ್ಸರ್ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಸೆಕೆಂಡ್. ಏನಿರುತ್ತೆ ಸ್ಟೋರ್ಡ್ ಫುಡ್ ಯಾವುದು ಅದರಲ್ಲಿ, ದಟ್ ಈಸ್ ಲೆಮಿನೇರಿಯನ್ ಸ್ಟಾರ್ಚ್ ಮತ್ತೆ ಮ್ಯಾನಿಟೋಲ್ ಇರ್ತದೆ. ಸೊ ದಟ್ಸ್ ವೈ ಸೆಕೆಂಡ್ ಆನ್ಸರ್ ಇಸ್ ಬಿ. ನೆಕ್ಸ್ಟ್, ಇನ್ ಮೋಸ್ಟ್ ಸಿಂಪಲ್
canal system of porifera water flows through which one of the following ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿರೋ ಹಂಗೆ ಏನ್ ಹೇಳಿ NCERT ಅಲ್ಲಿ ಕೊಟ್ಟಿರುವಂತದ್ದು ಯಾವುದು ಆಸ್ಟಿಯಾ, ಆಮೇಲೆ ಸ್ಪಾಂಜೋಸಲ್, ಆಮೇಲೆ ಆಸ್ಕುಲಮ್. ಓಕೆ, ಅದಾದ್ಮೇಲೆ ಏನಿರುತ್ತೆ ಎಕ್ಸ್ಟೀರಿಯರ್. ಸೊ ದಿಸ್ ಇಸ್ ಅ ಕಾಮನ್ ಪಾತ್ವೇ. ಸೊ A is the correct answer for third question. Then the ovary is said to be inferior. Inferior ಅಂತ ಅಂದ್ರೆ ಏನಾಗುತ್ತೆ? ಓಕೆ, ಸೊ ಒಂದು ಸುಪೀರಿಯರ್, ಇನ್ನೊಂದು ಹಾಫ್ ಇನ್ಫೀರಿಯರ್, ಹಾಫ್ ಸುಪೀರಿಯರ್. ಸುಪೀರಿಯರ್ ಗೆ ಹೈಪೋಗೈನಸ್, ಇನ್ನೊಂದು ಪೆರಿಗೈನಸ್, ಹಾಫ್ ಇನ್ಫೀರಿಯರ್ ಹಾಫ್ ಸುಪೀರಿಯರ್, ಇನ್ನೊಂದು ಎಪಿಗೈನಸ್ ದಟ್ ಈಸ್ ಕಂಪ್ಲೀಟ್ಲಿ ಇನ್ಫೀರಿಯರ್. ಸೊ ಇನ್ಫೀರಿಯರ್ ಗೆ ಇರುವಂತಹ ಎಕ್ಸಾಂಪಲ್ಸ್ ಯಾವ್ದಾವ್ದಿದೆ? ಗವಾ ಇದೆ ಬಟ್ ನಾಟ್ ಕೊಕೊನಟ್. ಓಕೆನಾ. ನೆಕ್ಸ್ಟ್ ಕುಕುಂಬರ್ ಇದೆ, ರೇಫ್ಲೋರೈಟ್ಸ್ ಆಫ್ ಸನ್ಫ್ಲವರ್ ಇದೆ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಕುಕುಂಬರ್ ಇದೆ ಬಟ್ ನಾಟ್ ಕೊಕೊನಟ್ ಅಗೇನ್, ಅಂಡ್ ರೇಫ್ಲೋರೈಟ್ಸ್ ಕರೆಕ್ಟ್ ಬಟ್ ನಾಟ್ ಕೊಕೊನಟ್ ಅಗೇನ್. So the correct answer is B for fourth question. ಗೊತ್ತಾಯ್ತು? Next, steel includes, steel ಅಲ್ಲಿ ಏನೇನಿದೆ? That is anatomy lesson ಇಂದ ಬಂದಿರುವಂತದ್ದು. ಎಂಡೋಡರ್ಮಿಸ್ ಆದ್ಮೇಲಿನ ರೀಜನ್ ಅಂದ್ರೆ ಪೆರಿಸೈಕಲ್ ಆಗಿರ್ಬೋದು, ವ್ಯಾಸ್ಕುಲರ್ ಬಂಡಲ್ಸ್ ಏನೇನಿರ್ತದೆ ಅದು, ಅದಾದ್ಮೇಲೆ ಸೆಂಟರ್ ಅಲ್ಲಿ ಪಿತ್ ಇರುತ್ತಲ್ಲ ಅದು. ಸೊ ಇದೆಲ್ಲ ಸೇರಿದ್ರೆ ಏನಾಗುತ್ತೆ? ಸ್ಟೀಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ, ಇದಿಷ್ಟು ಲೇಯರ್ಸ್. ಓಕೆನಾ. ಸೊ ಹಂಗಾಗಿ ಆನ್ಸರ್ ಏನಾಗುತ್ತೆ? ಪೆರಿಸೈಕಲ್, ವ್ಯಾಸ್ಕುಲರ್ ಬಂಡಲ್ ಮತ್ತೆ ಪಿತ್ ಇರುವಂತದ್ದು. ಸಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ ಫಿಫ್ತ್ ಕ್ವೆಶ್ಚನ್. ನೆಕ್ಸ್ಟ್, ಮೆಟೀರಿಯಲ್ಸ್ ಟು ಬಿ ಪ್ಯಾಕ್ಡ್ ಇನ್ ಫ್ಯೂಸಸ್ ವಿತ್ ದ ಡ್ಯಾಶ್ ಫೇಸ್. ಇದು ನೋಡಿ ಗಾಲ್ಗಿ ಆಪರೇಟರ್ಸ್ ನ ಕ್ವೆಶ್ಚನ್ ಕೇಳ್ತಾ ಇದ್ರೆ, ಮೆಟೀರಿಯಲ್ಸ್ ಪ್ಯಾಕ್ ಆಗ್ಬೇಕಾಗಿರೋದು ಎಲ್ಲಿಂದ ಬರುತ್ತೆ ಅಂತ ಅಂದ್ರೆ ER ಇಂದ ಬರುತ್ತೆ, ವೆಸಿಕಲ್ಸ್ ಫಾರ್ಮೇಶನ್ ಅಲ್ಲಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಬಂದ್ಬಿಟ್ಟು ಯಾವ್ದಕ್ ಫ್ಯೂಸ್ ಆಗುತ್ತೆ ಅಂತಂದ್ರೆ ಸಿಸ್ ಫೇಸ್. ಓಕೆ, ಸೊ ಈ ತರ ಗಾಲ್ಗಿ ಇತ್ತು ಅಂತ ಅಂದ್ರೆ, ಸೊ ಇಲ್ಲಿ ಎಲ್ಲಿ ಬರುತ್ತೆ? ಈ ಫೇಸ್ಗೆ, ಸಿಸ್ ಫೇಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ಯಾಕ್ ಆಗಿ ಆಮೇಲೆ ಟ್ರಾನ್ಸ್ ಫೇಸ್ ಇಂದ ಆಚೆ ಹೋಗ್ತದೆ. ಸೊ ದಟ್ಸ್ ವೈ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ಸಿಕ್ಸ್ತ್ ಕ್ವೆಶ್ಚನ್. ನೆಕ್ಸ್ಟ್, ಸ್ಟಾರ್ಚ್ ಪ್ರೊಡ್ಯೂಸಸ್ ಬ್ಲೂ ಕಲರ್ ಆಫ್ಟರ್ ಬೈಂಡಿಂಗ್ ವಿತ್ ಅಯೋಡಿನ್. ಇದು ಕರೆಕ್ಟ್ ಇದೆ ಅಲ್ವಾ? ಸೊ ಇಟ್ ಗಿವ್ಸ್ ಬ್ಲೂ ಕಲರ್ ವೆನ್ ಇಟ್ ಬೈಂಡ್ಸ್ ವಿತ್ ಅಯೋಡಿನ್. ನೆಕ್ಸ್ಟ್, ಸೆಲ್ಯುಲೋಸ್ ಕೆನಾಟ್ ಹೋಲ್ಡ್ I2 ಮಾಲಿಕ್ಯೂಲ್ಸ್. ಹೌದು, ಸೆಲ್ಯುಲೋಸ್ ಅಯೋಡಿನ್ ಮಾಲಿಕ್ಯೂಲ್ಸ್ ನ ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದಕ್ಕೆ ಹೆಲಿಕ್ಸ್ ಪ್ಯಾಟರ್ನ್ ಇರೋದಿಲ್ಲ. ಸೊ ಹಂಗಾಗಿ both statements are correct. B is again correct option for seventh question. Next, Blackman's which law comes into effect when several factors affect any biochemical process? ಒಂದು ಪ್ರಾಸೆಸ್ಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಲ್ಲ, ಅದಕ್ಕೆ ಒಂದು ನೇಮ್ ಕೊಟ್ಟಿದ್ದಾರೆ ಸೈಂಟಿಸ್ಟ್, ಅದನ್ನ ಏನಂತ ಕರಿತೀವಿ ಮತ್ತೆ ಯಾವ ಇಯರ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಇನ್ ದ ಇಯರ್ 1905. D is correct answer for 8th question. Tetrad is made up of. Tetrad ಯಾವ್ದ್ರಿಂದ ಆಗಿರೋದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ನಮಗೆ ಗೊತ್ತಿರೋ ಹಾಗೆ ಸೆಲ್ ಸೈಕಲ್, ಸೆಲ್ ಡಿವಿಷನ್ ಪ್ರಾಸೆಸ್ ಅಲ್ಲಿ ಮಿಯೋಸಿಸ್ 1, ಪ್ರೊಫೇಸ್ 1 ಅಲ್ಲಿ ಆಗುವಂತಹ ಸೆಕೆಂಡ್ ಫೇಸ್ ಯಾವ್ದಿದೆ? ಝೈಗೋಟಿನ್. ಓಕೆ, ಸೊ ಝೈಗೋಟಿನ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರ್ ಆಗುತ್ತೆ. ಪೇರ್ ಆದಾಗ ಇದರ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ, ಅದಕ್ಕೆ ನಾವು ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇದಿರೋದ್ರಿಂದನೇ ಎರಡೂ ಕೂಡ ಹತ್ರಕ್ಕೆ ಬರ್ತದೆ, ಪೇರ್ ಆಗ್ತದೆ. ಸೊ ಹಂಗಾಗಿ ಈ ಪ್ರೊಸೆಸ್ಗೆ ಏನಂತ ಕರಿತೀವಿ? ಸಿನಾಪ್ಸಿಸ್ ಅಂತ. ಸೊ ಈ ಸಿನಾಪ್ಸಿಸ್ ಪ್ರೋಸೆಸ್ ಆಗುತ್ತಲ್ಲ, ಸೊ ಇದನ್ನ ನಾವು ಏನಂತ ಕರಿತೀವಿ? ಬೈವ್ಯಾಲೆಂಟ್ ಅಂತ ಕರಿತೀವಿ. ಬೈವ್ಯಾಲೆಂಟ್ ಆರ್ ಟೆಟ್ರಾಡ್ ಅಂತ ಕರಿತೀವಿ. ಸೊ ಈ ಬೈವ್ಯಾಲೆಂಟ್ ಅಥವಾ ಟೆಟ್ರಾಡ್ ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ 4 ಕ್ರೊಮ್ಯಾಟಿಡ್ಸ್ ಇರುತ್ತೆ. ಇಲ್ಲಿ ನೋಡಿ, ಇದು 1, 2, 3, 4 ಮತ್ತೆ ಹೋಮೋಲಾಗಸ್ ಕ್ರೋಮೋಸೋಮ್ ಇದು 2 ಇರುತ್ತೆ. ಓಕೆ, ಅದಕ್ಕೆ ಇದನ್ನ ಬೈವ್ಯಾಲೆಂಟ್ ಅಂತ ಕರಿತೀವಿ ಬಿಕಾಸ್ ದೀಸ್ ಆರ್ 2. And why it is tetrad? Because it is having 4 chromatids. So that's why 2 homologous chromosomes each with 2 chromatid is the correct answer for 9th question. Next, it's ಸ್ವಲ್ಪ ನಿಮಗೆ ಇಮೇಜ್ ಬ್ಲರ್ ಆಗಿದೆ, ಯಾಕಂದ್ರೆ ನನಗೆ ಇಮೇಜ್ ಸಿಕ್ಕಿರೋದೇ ಹಾಗೆ. ಸೊ PDF ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕಳಿಸಿರ್ತೀನಲ್ಲ, ಅವಾಗ ಅದರಲ್ಲಿ ನಿಮಗೆ ಕರೆಕ್ಟ್ ಆಗಿ ಕಾಣಿಸುತ್ತೆ. ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಬೈ ಕ್ಲೋರೋಫಿಲ್ A occurs in. ಎಲ್ಲಿ ಕ್ಲೋರೋಫಿಲ್ A ನ ಅಬ್ಸಾರ್ಪ್ಷನ್ ಯಾವ್ಯಾವ ರೀಜನ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತಾನೆ, ದಟ್ ಈಸ್ ಬ್ಲೂ ಮತ್ತೆ ರೆಡ್. ಆನ್ಸರ್ ಇಸ್ ಸಿ ಫಾರ್ 10th ಕ್ವೆಶ್ಚನ್, ಬ್ಲೂ ಅಂಡ್ ರೆಡ್. ಗೊತ್ತಾಯ್ತಾ? ನೆಕ್ಸ್ಟ್, ದ ಗಿವನ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್. ಏನ್ ಹೇಳುತ್ತೆ ಈ ಡಯಾಗ್ರಾಮ್? ದಟ್ ಈಸ್ ಯಾವ್ದ್ರಲ್ಲಿ ಇದೆ? ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಇದೆ, ಹೌದಲ್ವಾ? ಸೊ ದಿಸ್ ಇಸ್ ದಟ್ ಈಸ್ ಸಿಂಥಸಿಸ್ ಆಫ್ ATP ಸಿಂಥಸಿಸ್ ಆಗ್ತಿರೋದು F0 F1 ಕಾಂಪ್ಲೆಕ್ಸ್ ಎಲ್ಲಿರುತ್ತೆ ಅಂತಂದ್ರೆ ಮೈಟೋಕಾಂಡ್ರಿಯಾದಲ್ಲಿ. ಸೊ ದ ಆನ್ಸರ್ ಇಸ್
ATP synthesis in mitochondria. C is correct answer for 11th question. With respect to pulmonary capacities, EC is equal to, EC ಅಂತಂದ್ರೆ ಏನು? TV plus ERV. Direct question. Okay, that is C is the correct answer. Match the column 1 with column 2. ಏನ್ ಹೇಳ್ತಾ ಇದ್ದಾರೆ? Heart failure ಅಂತ ಅಂದ್ರೆ ಏನು? That is heart not pumping blood effectively enough to meet the needs of the body disease. ಹೌದಾ? So A is 4. A4. Next. Cardiac arrest ಅಂತ ಅಂದ್ರೆ ಏನು? Heart stops beating. Okay, that is B5 ಅಂತ ಬರ್ಕೊಳ್ಳಿ. Next. Heart attack ಅಂತ ಅಂದ್ರೆ ಏನು? Heart attack ಅಂತ ಅಂದ್ರೆ heart muscle is suddenly damaged by inadequate blood supply. Okay, C is 1. Next. Coronary artery disease. ಇದಕ್ಕೆ ಇನ್ನೊಂದು ಏನಂತ ಹೇಳ್ತೀವಿ? That is atherosclerosis, right? So D is 3. Next. E. Angina pectoris. E ಅಂತ ಅಂದ್ರೆ ಏನು? That is chest pain due to inadequate oxygen reaching the heart muscles. So E is 2. ಯಾವ್ದಿದೆ ಇದರಲ್ಲಿ ಕರೆಕ್ಟ್ ಆಗಿ ಇರೋದು ಅಂತಂದ್ರೆ A. ನೋಡಿ ಎಲ್ಲ ಸೇಮ್ ಇದೆ ಅಲ್ಲ? A4, B5, C1, D3, E2. So A is the correct answer for 13th question. Next. The peptide hormone produced from the that is juxtaglomerular cells is ಅಂತ ಕೇಳ್ತಾರೆ. That is answer is what? Erythropoietin. Okay, RBC cells production ಗೆ useful ಇರುವಂತದ್ದು. Next. That is B is the correct answer for 14th question. The neurosecretory cells of the hypothalamus that secrete hormones are called. These are known as what? Nuclei. So B is the correct answer. Next. Fill in the blanks. ಈಗ MCQs ಮುಗೀತು. Fill in the blanks ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. 5 questions ಇರುತ್ತೆ, ಬಟ್ ಅದರಲ್ಲಿ ಒಂದು ಆಪ್ಷನ್ ಎಕ್ಸ್ಟ್ರಾ ಇರುತ್ತೆ. ಚೂಸ್ ಮಾಡಿ ಆನ್ಸರ್ ಮಾಡಬೇಕು. The mode of arrangement of sepals and petals in the floral bud with respect to other members of the same whorl is known as. ಇದಕ್ಕೆ ಏನಂತ ಕರಿತೀವಿ ನಾವು? Estivation ಅಂತಂದೇಳಿ ನೀವು ಇಲ್ಲಿ ಬರೀತೀರಾ. Next. Frogs have the ability to adapt extreme cold by taking shelter in deep burrows and is referred to as. ಇದಕ್ಕೆ ನಾವು ಏನಂತ ಕರಿತೀವಿ? That is hibernation ಅಂತ ಕರಿತೀವಿ. Okay, so hibernation is the answer for this one, and this is estivation. Next. In oocytes, some vertebrates dash stage can last for months or years. ಇದು ಯಾವುದು? Diplotin. The ability of the plant to show different pathway in response to environment and phases of life to form different kinds of structures is termed as plasticity. ಇದಕ್ಕೆ ಏನಂತ ಕರಿತೀವಿ? Plasticity ಅಂತ ಕರಿತೀವಿ. ಇಲ್ಲಿದೆ ನೋಡಿ. Next. The gland located on the dorsal side of the forebrain secretes the dash hormone, which that is hormone has also defense capability. ಯಾವುದು ಅಂತಾನೆ? That is melatonin ಅಂತ ಬರೀತೀರಾ. ಸೊ ಹಂಗಂದ್ರೆ ಇಲ್ಲಿ ಒಂದು ಕನ್ಫ್ಯೂಸ್ ಆಗೋ ತರ ಆಪ್ಷನ್ ಕೊಟ್ಟಿದ್ದಾರೆ. ಎಸ್ಟಿವೇಶನ್, ಹೈಬರ್ನೇಷನ್ ಮತ್ತೆ ಎಸ್ಟಿವೇಶನ್ ಗೆ ಕನ್ಫ್ಯೂಸ್ ಆಗೋ ತರ ಕೊಟ್ಟಿದ್ದಾರೆ, ಬಟ್ ಇನ್ನೊಂದಕ್ಕೂ ಕೂಡ ಆನ್ಸರ್ ಎಸ್ಟಿವೇಶನ್ ಇತ್ತು. ಸೊ ಹಂಗಾಗಿ ಎಕ್ಸ್ಟ್ರಾ ಉಳಿದಿರೋದು ಯಾವುದು ಅಂತಂದ್ರೆ ಎಸ್ಟಿವೇಶನ್. ಓಕೆ, ಸೊ ಇನ್ ಮಿಕ್ಕಿದೆಲ್ಲ ಆನ್ಸರ್ಸ್ 5 ಕ್ವೆಶನ್ಸ್ ಗೆ ಕರೆಕ್ಟ್ ಇದೆ, ರೈಟ್? ನೆಕ್ಸ್ಟ್ 2 ಮಾರ್ಕ್ಸ್ ಇನ ಕ್ವೆಶನ್ ನೋಡಿ. ಆಕ್ಚುಲಿ ಇದು ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ಫಾಲೋ ಮಾಡಿಲ್ಲ. ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ಏನಾಗುತ್ತೆ ಅಂದ್ರೆ 2 ಮಾರ್ಕ್ಸ್ ಇಂದು 7 ಕ್ವೆಶನ್ಸ್ ಇರಬೇಕು, 3 ಮಾರ್ಕ್ಸ್ ಇಂದು 7 ಕ್ವೆಶನ್ಸ್ ಇರಬೇಕು. ಹೌದಾ? ಅಂಡ್ 5 ಮಾರ್ಕ್ಸ್ ಇಂದನು ಕೂಡ 7 ಕ್ವೆಶನ್ಸ್ ಇರಬೇಕು. ಇಲ್ಲಿ ಎಲ್ಲ ಒಂದೊಂದು ಎಕ್ಸ್ಟ್ರಾ ಇದೆ, ಅಂದ್ರೆ ಓಲ್ಡ್ ಪೇಪರ್ ತರ. ಸೊ ಮುಂಚೆ ಪೇಪರ್ ತರ ಟೋಟಲ್ 47 ಕ್ವೆಶನ್ಸ್ ಇರ್ತಾ ಇತ್ತು, ಬಟ್ ಇವಾಗ 44 ಕ್ವೆಶನ್ಸ್ ಇದೆ. ಓಕೆ, ಸೊ ಮೇಕ್ ಶೂರ್ ಅಬೌಟ್ ದಿಸ್. ದೇ ಹ್ಯಾವ್ ಡನ್ ಮಿಸ್ಟೇಕ್ ಇನ್ ಪ್ರಿಪೇರಿಂಗ್ framing questions. Okay, so what is binomial nomenclature? Write any 2 universal rules of binomial nomenclature. ನೋಡಿ, ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ ಅಂತ ಒಂದು ವಿಡಿಯೋ ಮಾಡಿದೀನಿ. ಅದರಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ ಅದೇ ಕ್ವೆಶನ್ಸ್ ಇಲ್ಲಿನೂ ಕೂಡ ಬಂದಿದೆ. ನೋಡಿ, ಇದನ್ನು ಕೂಡ ಹೇಳಿದೆ. ಏನಂತ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂದ್ರೆ ಏನು ಅಂತ ಕೇಳ್ತಾರೆ, ಅದರ ರೂಲ್ಸ್ ಕೇಳ್ತಾರೆ ಅಂತ ಕೂಡ ಹೇಳಿದೆ. ಅದೇ ಕ್ವೆಶನ್ ಬಂದಿದೆ. ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ. ಸೆಕ್ಷುವಲ್ ಡೈಮಾರ್ಫಿಸಮ್ ಎಕ್ಸಿಬಿಟೆಡ್ ಇನ್ ಫ್ರಾಗ್. ಓಕೆ, ಸೊ ಇದು ಲೆಸನ್ ಇನ್ ಅ ಪಾರ್ಟ್ ಫ್ರಾಕ್ ಕಡಿಮೆ ಇರೋದ್ರಿಂದ 2 ಮಾರ್ಕ್ಸ್ ಗೆ ಅಷ್ಟೇ ಇದು ಕ್ವೆಶನ್ ಬರೋಂತ. ಟೋಟಲ್ ವೇಟೇಜ್ 3 ಮಾರ್ಕ್ಸ್ ಇದೆ. ಸೊ ಒಂದು MCQ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ, ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬಂತಲ್ಲ ಅದು ಒಂದು, ಮತ್ತೆ 2 ಮಾರ್ಕ್ಸ್ ನ ಕ್ವೆಶನ್ ಒಂದು. ಸೊ ಟೋಟಲ್ 3 ಅಷ್ಟೇ ಬರುತ್ತೆ. ಓಕೆ, ಸೊ ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಅಂದ್ರೆ ಏನ್ ಹೇಳ್ತೀರಾ? ದಟ್ ಈಸ್ ಮೇಲ್ ಫ್ರಾಗ್ ಅಲ್ಲಿ ಏನಿರುತ್ತೆ, ವೋಕಲ್ ಸ್ಯಾಕ್ಸ್ ಮತ್ತೆ 4 ಲಿಂಬಿನ ಡಿಜಿಟ್ ಅಲ್ಲಿ ಕಾಪ್ಯುಲೇಟರಿ ಪ್ಯಾಡ್ಸ್ ಇರುತ್ತೆ. ಅದು ಫಿಮೇಲ್ ಫ್ರಾಗ್ ಅಲ್ಲಿ ಇರೋದಿಲ್ಲ. ಸೊ ಅದನ್ನ
ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದನೇ ಏನಂತ ಕರಿತೀವಿ ನಾವು ಸೆಕ್ಷುವಲ್ ಡೈಮಾರ್ಫಿಸಮ್. ಮೇಲ್ ಮತ್ತೆ ಫಿಮೇಲ್ ಫ್ರಾಗ್ ನ ಈಸಿಯಾಗಿ ಕಂಡುಹಿಡಿಬಹುದು, ರೈಟ್? ಸೊ ಅದು ಇಲ್ಲಿ ನಿಮಗೆ ಆನ್ಸರ್ ಬರೀತೀರಾ. ನೆಕ್ಸ್ಟ್, ವಾಟ್ ಆರ್ ಮೀಸೋಸೋಮ್? ಮೆನ್ಷನ್ ಎನಿ ಒನ್ ಫಂಕ್ಷನ್. ಇದನ್ನು ಕೂಡ ಹೇಳಿದೆ ಸೇಮ್. ಸೆಲ್ ಲೆಸನ್ ಅಲ್ಲಿ ಬರುವಂತಹದ್ದು ಬ್ಯಾಕ್ಟೀರಿಯಾದಲ್ಲಿ ಒಂದು ಸೆಲ್ ಮೆಂಬ್ರೇನ್ ಇನ್ವಾಜಿನೇಷನ್ ಆಗುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ? ಮೀಸೋಸೋಮ್. ಇದು ನಾನು ಯೂಶಲಿ ಸಿಂಪಲ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ಹೇಳ್ತಾ ಇರ್ತೀನಿ. ಇದು ಯಾವ್ದ್ರಲ್ಲಿ? ಯೂಟ್ಯೂಬ್ ಶಾರ್ಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ. ಯು ಕ್ಯಾನ್ ಫಾಲೋ ಬೋತ್. And ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಆಲ್ ಯೂಸ್ಫುಲ್ ವಿಡಿಯೋಸ್ ಫಾರ್ ಯುವರ್ ಎಕ್ಸಾಮ್ಸ್, ನಾಟ್ ಓನ್ಲಿ ಫಾರ್ ಬೋರ್ಡ್, ಫಾರ್ KCET ಅಂಡ್ ಆಲ್ಸೋ ಫಾರ್ ನೀಟ್ ಎಕ್ಸಾಮ್ಸ್, ರೈಟ್? ಅಂಡ್ ಆಲ್ಸೋ ಏನು ಅಪ್ಡೇಟ್ಸ್ ಬಂದ್ರೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋಸ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್ ಆಲ್ಸೋ. ಗೊತ್ತಾಯ್ತಾ ಮಕ್ಕಳೇ? ಸೊ ಈಗ ಕೇಳಿಸ್ಕೊಳ್ಳಿ, ಮೀಸೋಸೋಮಿನ ಫಂಕ್ಷನ್ ಏನು ಅಂತ ಹೇಳಿದ್ದೆ ನಾನು ಅಂದ್ರೆ ಟ್ರಿಪಲ್ ಆರ್. ಸೊ ವಾಟ್ ಇಸ್ ಟ್ರಿಪಲ್ ಆರ್ ಅಂತಂದ್ರೆ ರೆಸ್ಪಿರೇಷನ್, ಓಕೆನಾ, ರೆಪ್ಲಿಕೇಶನ್, ರೀಪ್ರೊಡಕ್ಷನ್ ಜೊತೆಗೆ ಸೆಲ್ ವಾಲ್ ಫಾರ್ಮೇಶನ್. ಓಕೆ, ಸೊ ಇದೆಲ್ಲ ಏನಾಗುತ್ತೆ ಇದರ ಫಂಕ್ಷನ್. ನೋಡಿ, ನಾನು ಹೇಳಿದ ಟ್ರಿಕ್ ಏನಾದ್ರು ನಿಮಗೆ ಇದ್ದಿತ್ತು ಅಂತ ಅಂದ್ರೆ ಒನ್ ಫಂಕ್ಷನ್ ಆರಾಮಾಗಿ ನೀವು ಬರೀತಿದ್ರಿ, ರೈಟ್? ಸೊ ಅದೇ ತರ. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಪ್ರೈಮರಿ ಮೆಟಬೊಲೈಟ್ ಫ್ರಮ್ ಸೆಕೆಂಡರಿ ಮೆಟಬೊಲೈಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಪ್ರೈಮರಿ ಮೆಟಬೊಲೈಟ್ ಅಂದ್ರೆ ಏನು, ಸೆಕೆಂಡರಿ ಮೆಟಬೊಲೈಟ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಏನೇನು ಅಂತ ಹೇಳಿ ನೀವು ಹೇಳ್ತೀರಾ. ಬಯೋಮಾಲಿಕ್ಯೂಲ್ಸ್ ಹೆಸರಿಂದ ಬಂದಿರುವಂತ ಕ್ವೆಶನ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಿ ಡಿಫ್ರೆನ್ಸಿಯೇಷನ್ ಮತ್ತು ರೀಡಿಫ್ರೆನ್ಸಿಯೇಷನ್. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಂದ ಬಂದಿರುವಂತ ಕ್ವಶನ್. ಇದನ್ನು ಕೂಡ ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಅಂತ. ಇದನ್ನು ಕೂಡ ನೀವು ಆರಾಮಾಗಿ ಬರೀತೀರಾ. ಫನ್ ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್ ಈ ತರ ನೀವು ಕಾಲಮ್ ಹಾಕಿ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿ ಅಂತ. ಸೊ ಪ್ರತಿ ಒಂದು ಪಾಯಿಂಟ್ ಕೂಡ ಏನಾಗ್ಬೇಕು? ಡಿಫ್ರೆನ್ಶಿಯೇಟ್ ಆಗ್ಬೇಕು ಈ ರೀತಿ. ಗೊತ್ತಾಗ್ತಿದೆ? ನೆಕ್ಸ್ಟ್, ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡಿದೀನಿ, ಹೌ ಟು ರೈಟ್ ಆನ್ಸರ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಅಂತ ಹೇಳಿ. ಆ ವಿಡಿಯೋನು ಕೂಡ ನೋಡಿ. ಆಕ್ಚುಲಿ ಸೆಕೆಂಡ್ PUC ಅಂತ ಹಾಕಿದೀನಿ, ಬಟ್ ದಟ್ ಈಸ್ ಬೋತ್ ಫಾರ್ ಫಸ್ಟ್ ಅಂಡ್ ಆಲ್ಸೋ ಸೆಕೆಂಡ್ PUC. ವಾಚ್ ದಟ್ ವಿಡಿಯೋ ಅಂಡ್ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಯೂಸ್ ಆಗುತ್ತೆ. ಸೊ ಕಂಪಲ್ಸರಿ ಆಗಿ ಅದನ್ನ ನೋಡಿ. ನೆಕ್ಸ್ಟ್, the lungs are situated in the thoracic chamber, which is anatomically an airtight chamber. List the structures involved in the formation of thoracic chamber. ಯಾವ್ದಾದ್ರು ಬರೀತೀರಾ? dorsal ribs, ventral vertebral column, lower diaphragm ಮತ್ತೆ lateral sternum. ಓಕೆ, ಸೊ ಇದಿಷ್ಟು ಅಲ್ಲಿ ನೋಟ್ ಮಾಡ್ತೀರಾ. ನೆಕ್ಸ್ಟ್, ಡ್ರಾ a polymerized protein in which its globular head has 2 active sites. ಇದಕ್ಕೆ ಏನ್ ಬರೀತೀರಾ? ಮಯೋಸಿನ್ ಡಯಾಗ್ರಾಮ್ ಬರೀತೀರಾ. ಗೊತ್ತಾಯ್ತಾ? ಸೊ ಹಿಂಗಂದ್ರೆ ಏನು? ದಟ್ ಈಸ್ ನಥಿಂಗ್ ಬಟ್ ವಾಟ್? ಮಯೋಸಿನ್. ನೆಕ್ಸ್ಟ್, ರೆಪ್ರೆಸೆಂಟ್ ಸ್ಕಿಮ್ಯಾಟಿಕಲಿ ಡಿವಿಷನ್ ಆಫ್ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ ಆಫ್ ಹ್ಯೂಮನ್ಸ್. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂದ್ರೆ ಯಾವ ರೀತಿ ಮಾಡ್ಬೇಕು ನೋಡಿ. ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ ಈಸ್ ಡಿವೈಡೆಡ್ ಇಂಟು 2. ಈ ತರ ನೀವೇನ್ ಮಾಡ್ತೀರಾ? ಹಿಂಗೆ ಬರೀಬೇಕು. ದಟ್ ಈಸ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಒಂದು ಆಟೋನಾಮಿಕ್, ಇನ್ನೊಂದು ಸೊಮ್ಯಾಟಿಕ್. ಹೌದಾ? ಸೊ ಈ ಆಟೋನಾಮಿಕ್ ಅಲ್ಲಿ ಮತ್ತೆ ಡಿವೈಡ್ ಆಗುತ್ತೆ. ಒಂದು ಸಿಂಪ್ಯಾಥೆಟಿಕ್, ಇನ್ನೊಂದು ಪ್ಯಾರಾಸಿಂಪ್ಯಾಥೆಟಿಕ್. ಗೊತ್ತಾಯ್ತಾ? ಸೊ ಈ ತರ ನೀವು ಏನು ಚಾರ್ಟ್ ಹಾಕ್ತಿರಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ? ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಈ ರೀತಿ ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಹೌ ಆಸ್ಕೋಮೈಸಿಟಿಸ್ ಆರ್ ಡಿಫ್ರೆಂಟ್ ಫ್ರಮ್ ಬೆಸಿಡಿಯೋಮೈಸಿಟಿಸ್. ಇಲ್ಲಿ ನೋಡಿ, ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್ ಯಾವ ರೀತಿ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂತ ಹೇಳಿ ಬರೀತೀರಾ. ಇದಕ್ಕೆ ನೀವು ಏನು ಸಪರೇಟ್ ಆಗಿ ಡಿಫ್ರೆನ್ಸಿಯೇಷನ್ ಕಾಲಮ್ ಹಾಕಿ ಬರೆಯುವಂತ ನೆಸೆಸಿಟಿ ಇಲ್ಲ, ಬಟ್ ಯು ಕ್ಯಾನ್ ರೈಟ್. ಓಕೆ, ನಾನು ಮೇಜರ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ಅದು ಬಿಟ್ಟು ಇನ್ನೂ ಪಾಯಿಂಟ್ಸ್ ಕೂಡ ನೀವು ಕನ್ಸಿಡರ್ ಮಾಡಬೇಕು. ಬಟ್ ಮೇಜರ್ ಆಗಿ ಈ 3 ಡಿಫ್ರೆನ್ಸಸ್ ನ ನೀವು ಬರ್ದೇ ಬರೀಬೇಕು. ಏನಂದ್ರೆ ಆಸ್ಕೋಮೈಸಿಟಿಸ್ ಅಲ್ಲಿ ಅಸೆಕ್ಷುಯಲ್ ಸ್ಪೋರ್ ಕೊನಿಡಿಯಾ ಇದ್ರೆ ಅದು ಎಕ್ಸೋಜಿನಸ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆದ್ರೆ ಅದೇ ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ತೋರಿಸೋದೇ ಇಲ್ಲ. ನೆಕ್ಸ್ಟ್, ಆಸ್ಕೋಮೈಸಿಟಿಸ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್ ಯಾವ್ದು ಇರುತ್ತೆ? ಆಸ್ಕೋಸ್ಪೋರ್ಸ್ ಇರುತ್ತೆ. ಆಸ್ಕಸ್ ಒಳಗಡೆ ಪ್ರೊಡ್ಯೂಸ್ ಆಗಿರುತ್ತೆ. ಅದೇ ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್, ಆಕ್ಚುಲ್ ಆಗಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗೋದಿಲ್ಲ ಇಲ್ಲಿ, ಅಂದ್ರೆ ಸೆಕ್ಸ್ ಆರ್ಗನ್ಸ್ ಇಂದ ಆಗೋದಿಲ್ಲ. ಇದರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸ್ಪೋರ್ಸ್ ಯಾವ್ದು ಅಂದ್ರೆ ಬೆಸಿಡಿಯೋ ಸ್ಪೋರ್ಸ್. ಇದು ಎಕ್ಸೋಜಿನಸ್ ಆಗಿ ಅಂತಂದ್ರೆ ಯಾವುದೇ ಒಂದು ಸ್ಟ್ರಕ್ಚರ್ ಒಳಗಡೆ ಡೆವಲಪ್ ಆಗಿರುತ್ತೆ, ಒಂದು ಸ್ಟ್ರಕ್ಚರ್ ಮೇಲ್ಗಡೆ ಡೆವಲಪ್ ಆಗಿರುತ್ತೆ. ಆ ಸ್ಟ್ರಕ್ಚರ್ ಯಾವ್ದು ಅಂತಂದ್ರೆ ದಟ್ ಈಸ್ ಬೆಸಿಡಿಯೋ, ದಟ್ ಈಸ್ ಬೆಸಿಡಿಯಾ. ಓಕೆ, ಅದ್ರ ಮೇಲ್ಗಡೆ ಇರುವಂತದ್ದು ಯಾವುದು? ಬೆಸಿಡಿಯೋ ಸ್ಪೋರ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಅಂತ ಅಂದ್ರೆ ಇಲ್ಲಿದೆಯಲ್ಲ, ಇದು ಯಾವುದು? ಫ್ರೂಟಿಂಗ್ ಬಾಡಿ. ಫ್ರೂಟಿಂಗ್ ಬಾಡಿ ಏನಾಗುತ್ತೆ? ಆಸ್ಕೋಮೈಸಿಟಿಸ್ ಅಲ್ಲಿ ಆಸ್ಕೋಕಾರ್ಪ್ ಇರುತ್ತೆ, ಅದೇ ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಬೆಸಿಡಿಯೋ ಕಾರ್ಪ್ ಇರುತ್ತೆ. ಓಕೆ, ಸೊ ಇದು ಮೇಜರ್ ಡಿಫರೆನ್ಸ್ ಇರುತ್ತೆ ಆಸ್ಕೋ ಮತ್ತೆ ಬೆಸಿಡಿಯೋಮೈಸಿಟಿಸ್.
ಇದನ್ನ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ciliates show two basic body forms. Write their difference in between them. Okay, that is polyp ಮತ್ತೆ medusa ಬಗ್ಗೆ ನೀವು ಇಲ್ಲಿ ಬರೀತೀರಾ. Next, what is estivation? Mention the types of estivation in plants. Estivation types ಬರೀತೀರಾ, ಡೆಫಿನೇಷನ್ ಕೂಡ ಬರೀತೀರಾ. ಓಕೆ, ಸೊ ಇದು ಏನು ಎಕ್ಸಾಂಪಲ್ಸ್ ಬರೆಯುವಂತ ನೆಸೆಸಿಟಿ ಇಲ್ಲ, ಬರೀ ಟೈಪ್ಸ್ ಯಾವ್ದಾವ್ದು ಇದೆ ಅಂತ ಹೇಳಿ ನೀವು ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟೊ. ಇವೆಲ್ಲದನ್ನು ಕೂಡ ನಾನು ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ಅದೇ ಬಂದಿರೋದು, ಗೊತ್ತಾಯ್ತಾ? ಸೊ ಸ್ಟೊಮ್ಯಾಟೊ ಡಯಾಗ್ರಾಮ್ ಬರೆದ್ಬಿಟ್ಟು ಲೇಬ್ಲಿಂಗ್ ಮಾಡಬೇಕು. ಎಷ್ಟು ಲೇಬ್ಲಿಂಗ್ ಮಾಡ್ತೀರಾ? 6 ಲೇಬ್ಲಿಂಗ್ ಮಾಡಬೇಕು, ಯಾಕಂದ್ರೆ ಇದು 3 ಮಾರ್ಕ್ಸಿನ ಕ್ವೆಶನ್, ಗೊತ್ತಾಯ್ತಾ? ನೆಕ್ಸ್ಟ್, ಮೆನ್ಷನ್ ದ 3 ಟೈಪ್ಸ್ ಆಫ್ ಕೋಫ್ಯಾಕ್ಟರ್ಸ್ ಅಸೋಸಿಯೇಟೆಡ್ ವಿತ್ ಎನ್ಸೈಮ್. ಯಾವ್ದು ಅಂತಂದ್ರೆ ಒಂದು ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಇರುತ್ತೆ. ಆರ್ಗ್ಯಾನಿಕ್ ಅಲ್ಲಿ 2, ಒಂದು ಕೋಎನ್ಸೈಮ್, ಇನ್ನೊಂದು ಪ್ರೊಸ್ಥೆಟಿಕ್ ಗ್ರೂಪ್, ಗೊತ್ತಾಯ್ತಾ? ಸೊ ಇದಿಷ್ಟನ್ನು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ರೈಟ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಮೈಟೋಸಿಸ್ ಮತ್ತೆ ಮಿಯೋಸಿಸ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಕೂಡ ನೀವು ಈಸಿಯಾಗಿ ಡಿಫರೆನ್ಸಸ್ ಬರೀತೀರಾ. ನೆಕ್ಸ್ಟ್, ವಾಟ್ ಈಸ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್? ವಿಚ್ ಫ್ಯಾಕ್ಟರ್ ರಿಸಲ್ಟ್ ಇನ್ ದ ಡಿಸೋಸಿಯೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್? ಓಕೆ, ಫ್ಯಾಕ್ಟರ್ಸ್ ಯಾವ್ದಾದ್ರು ಇದೆ ಅಂತಾನು ಇಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ನೋಡ್ಕೊಳ್ಳಿ. ಇನ್ನ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂತಂದ್ರೂ ಏನು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ ಆಕ್ಸಾನ್ ಟರ್ಮಿನಲ್ ಅಂಡ್ ಸಿನಾಪ್ಸ್ ಅಂಡ್ ಲೇಬಲ್ ದ ಫಾಲೋಯಿಂಗ್. ಸೊ ಇದು ಮಾಡೆಲ್ ಪೇಪರ್ ಅಲ್ಲಿ ಬಂದಿರೋಂತ ಕ್ವೆಶನ್. ಯಾವುದು ಆಕ್ಸಾನ್ ಟರ್ಮಿನಲ್ ಮತ್ತೆ ಸಿನಾಪ್ಸಿನ ಡಯಾಗ್ರಾಮ್ ಕೇಳಿದ್ರು, ಅದನ್ನ ಇಲ್ಲಿನೂ ಕೂಡ ಕೇಳ್ತಾ ಇದ್ರೆ 6 ಲೇಬ್ಲಿಂಗ್ ಮಾಡ್ತೀರಾ, ಗೊತ್ತಾಯ್ತಾ? ಇಲ್ಲಿ ಕೊಟ್ಟರೋ ಲೇಬ್ಲಿಂಗ್ ಮಾಡಿದ್ರೆ ಸಾಕು, ಡಯಾಗ್ರಾಮ್ ನ ಕರೆಕ್ಟ್ ಆಗಿ ಬರೀಬೇಕು. ಯಾವ್ದಾವ್ದು ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್, ಸಿನಾಪ್ಟಿಕ್ ಸೆಲ್, ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ 3 ಹೇಳಿದ್ದಾರೆ. ಇದನ್ನ ಕರೆಕ್ಟ್ ಆಗಿ ತೋರಿಸಿದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಅವರೇ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಅಂತಂದೇಳಿ ಲೇಬ್ಲಿಂಗ್ ಅವರೇ ಏನು ಕೇಳಿದಿಲ್ಲ ಅಂದ್ರೆ ಅವಾಗ ನೀವು 6 ಲೇಬ್ಲಿಂಗ್ ಮಾಡ್ಬೇಕು, ಓಕೆನಾ? ನೆಕ್ಸ್ಟ್, ಡಿಸ್ಕ್ರೈಬ್ ಎನಿ 5 ಜನರಲ್ ಕ್ಯಾರೆಕ್ಟರ್ಸ್ ಆಫ್ ನೇಕ್ಡ್ ಸೀಡ್ ಬಿಯರಿಂಗ್ ಪ್ಲಾಂಟ್ಸ್. ಸೊ ನೇಕ್ಡ್ ಸೀಡ್ ಬಿಯರಿಂಗ್ ಪ್ಲಾಂಟ್ಸ್ ಅಂತ ಅಂದ್ರೆ ಯಾವುದು? ಜಿಮ್ನೋಸ್ಪರ್ಮ್ಸ್. ಸೊ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಡೀಟೇಲ್ ಆಗಿ ನಾನು ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆನಾ? ಸೊ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಅಷ್ಟೊಂದು ಡೀಟೇಲ್ ಆಗಿ ಕ್ಲೀನ್ ಆಗಿ ಲೈಫ್ ಸೈಕಲ್ ಕನ್ಫ್ಯೂಸ್ ಆಗದೆ ಇರೋ ತರ ಕತೆ ತರ ಹೇಳ್ಕೊಂತ ಬಂದಿದ್ದೀನಿ ಲೈಫ್ ಸೈಕಲ್. ಆ ವಿಡಿಯೋನ ನೋಡಿ, ಬೇರೆ ಬೇರೆ ಪಾರ್ಟ್ ಇದೆ. ಸೊ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಪ್ಲಾಂಟ್ ಕಿಂಗ್ಡಮ್ ಅಂತಂದೇಳಿ ಫೋಲ್ಡರ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಪಾರ್ಟ್ 1 ಇಂದ ಪಾರ್ಟ್ 7 or 8 ತನಕನೂ ಇದೆ. ಎಲ್ಲ ವಿಡಿಯೋಸ್ ನೀವು ನೋಡ್ಬೋದು. ಓಕೆ, ಸೊ ಈಗ ಎಕ್ಸಾಮಿಗೆ ಆಗಿಲ್ಲ ಅಂತ ಅಂದ್ರೆ ನೀವು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರಲ್ಲ ಅವಾಗ ಅದನ್ನ ನೋಡಿ. ನೆಕ್ಸ್ಟ್, ಇಲ್ಲಿ ನೋಡಿ ಟೇಬುಲರ್ ಕಾಲಮ್ ಕೊಟ್ಟಿದ್ದಾರೆ. ಒಂದು ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಫೈಲಮ್ ನೇಮ್. ಸೊ ಇದು ಫೈಲಮ್ ನೇಮ್, ಇದು ಆರ್ಗಾನಿಸಮ್ ನೇಮ್, ಮತ್ತೆ ಅದರಲ್ಲಿ ಇರುವಂತಹ ಯೂನಿಕ್ ಆರ್ಗಾನ್ ಏನಿದೆ ಅದು. ಓಕೆ, ಸೊ ಇಲ್ಲಿ ನೋಡಿ ಆರ್ಥ್ರೋಪೋಡಾ, ಕಾಕ್ರೋಚ್, ಇಲ್ಲಿರುವಂತ ಯೂನಿಕ್ ಆರ್ಗಾನ್ ಯಾವುದು? ಇಲ್ಲಿ ಕೈಟಿನಸ್ ಎಕ್ಸೋಸ್ಕೆಲೆಟನ್. ನೆಕ್ಸ್ಟ್, ಬಿ ಡ್ಯಾಶ್ ಪ್ಲೂರೋಬ್ರೇಕಿಯಾ ಕೂಂಪ್ಲೆಟ್. ಹಂಗಂದ್ರೆ ಇದು ಯಾವ ಫೈಲಮಿಗೆ ಬರುತ್ತೆ? ದಟ್ ಈಸ್ ಟೀನೋಫೋರಾ. ನೆಕ್ಸ್ಟ್, ಸಿ ನೋಡಿ ಮೊಲಸ್ಕಾ ಇದೆ, ಆಪಲ್ ಸ್ನೇಲ್ ಅಂತ ಕರಿತೀವಿ, ಒಂದು ಆರ್ಗಾನಿಸಮ್ ನೇಮ್ ಅದ್ರಲ್ಲಿ. ಇದರಲ್ಲಿ ಇರುವಂತಹ ಸ್ಪೆಷಲ್ ಯಾವುದು ಅಂತಂದ್ರೆ ರಾಡುಲಾ. ನೆಕ್ಸ್ಟ್, ಪೊರಿಫೆರಾ ಇದೆ, ಇದರಲ್ಲಿ ಇರುವಂತದ್ದು ಎಕ್ಸಾಂಪಲ್ ಕೇಳಿದ್ದಾರೆ, ಸ್ಪಾಂಜಸ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೀರಿ. ಸ್ಪಾಂಜೋಸಿಲ್. ಓಕೆ, ನಾನು ಸೈಕಾನ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್, ಇ ಅಂದ್ರೆ ಇಲ್ಲಿ ಫೈಲಮ್ ಬರಿಬೇಕು. ಓಕೆ, ಆರ್ಗಾನಿಸಮ್ ನೇಮ್ ಏನು? ನೀರಿಸ್ ಅಂತ ಇದೆ. ಇದರಲ್ಲಿ ಇರುವಂತ ಸ್ಪೆಷಲ್ ಆರ್ಗನ್ ಯಾವುದು? ಪ್ಯಾರಾಪೋಡಿಯಾ ಅಂತ ಇದೆ. ಓಕೆನಾ? ಸೊ ಇಲ್ಲಿ ನೀವು ನನಗೆ ಆನ್ಸರ್ ಕಮೆಂಟ್ ಅಲ್ಲಿ ತಿಳಿಸಿ, ನೋಡೋಣ ಯಾರಿಗೆಲ್ಲ ಗೊತ್ತಿದೆ, ಎಷ್ಟೆಲ್ಲ ರಿವಿಷನ್ ಮಾಡಿದಾರೆ ಎಕ್ಸಾಮಿಗೆ. ಓಕೆನಾ? ಸೊ ಕಮೆಂಟ್ ಯುವರ್ ಆನ್ಸರ್ ಇ ಆಫ್ 38th ಕ್ವೆಶ್ಚನ್. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಆಸ್ ಎಕ್ಸ್ಪೆಕ್ಟೆಡ್. ಸೆಲ್ ಹೆಸರಿಂದ ಬಂದಿರುವಂತದ್ದು ಮೈಟೋಕಾಂಡ್ರಿಯಾ ಡಯಾಗ್ರಾಮ್ ಬರೆದ್ಬಿಟ್ಟು ಎಲ್ಲ ಲೇಬಲ್ ಕೂಡ ಕರೆಕ್ಟ್ ಆಗಿ ಮಾಡಿ, ಗೊತ್ತಾಯ್ತಾ? ನೆಕ್ಸ್ಟ್, ರೈಟ್ ಎನಿ 5 ಡಿಫರೆನ್ಸಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಮತ್ತೆ ಆನಿಮಲ್ ಸೆಲ್. ಪ್ಲಾಂಟ್ ಮತ್ತೆ ಆನಿಮಲ್ ಸೆಲ್ಲಿನ ಡಿಫರೆನ್ಸಸ್ ನೀವು ಇಲ್ಲಿ ಬರೀತೀರಾ. ಮೆನ್ಷನ್ ಎನಿ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಆಫ್ ಅಸಿಡಿಕ್ ಪಿಜಿಆರ್. ಅಸಿಡಿಕ್ ಪಿಜಿಆರ್ ಅಂತ ಅಂದ್ರೆ ಯಾವುದು? ಗಿಬ್ಬರ್ಲಿಕ್ ಆಸಿಡ್. ಓಕೆ, ದಟ್ ಈಸ್ GA3. ನೋಡಿ ಅಸಿಡಿಕ್ ಫಾರ್ಮ್ ಅಲ್ಲಿ ಇರುವಂತದ್ದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಯಾವುದು ಅಂತಂದ್ರೆ ಗಿಬ್ಬರ್ಲಿಕ್ ಆಸಿಡ್. ಸೊ ಅದ್ರ ಬಗ್ಗೆ ನೀವು ಬರೀತೀರಾ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಆರ್ಗನ್ ಸಿಸ್ಟಮ್ ಮೇಂಟೆನೆನ್ಸ್ ವಾಲ್ಯೂಮ್ ಆಫ್ ದ ಬಾಡಿ ಫ್ಲೂಯಿಡ್ಸ್ ಅಂಡ್ ಅಯೋನಿಕ್ ಬ್ಯಾಲೆನ್ಸ್ ಇನ್ ಹ್ಯೂಮನ್ ಬೀಂಗ್ಸ್. ಅಂದ್ರೆ ಕಿಡ್ನಿನ ಡಯಾಗ್ರಾಮ್ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀರಾ, ಲೇಬಲ್ ಮಾಡ್ತೀರಾ. ನೆಕ್ಸ್ಟ್, ನೇಮ್ ದ ಲೊಕೇಶನ್ ಆಫ್ ದ ಫಾಲೋಯಿಂಗ್ ಸೈನೋವಿಯಲ್ ಜಾಯಿಂಟ್ಸ್. ಯಾವ್ದು ಅಂತಂದ್ರೆ
ಇದೆಲ್ಲ ಕೊಟ್ಟಿದಾರಲ್ಲ ಇದರ ಲೊಕೇಶನ್ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಅದರಲ್ಲಿ ಜಾಯಿಂಟ್ಸ್ ನ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಇದೆಲ್ಲಿರುತ್ತೆ ಫಸ್ಟ್ ಎ ಅಂತಂದ್ರೆ ಹ್ಯೂಮರಸ್ ಅಂಡ್ ಪೆಕ್ಟೋರಲ್ ಗ್ರಿಡಲ್, ಮತ್ತೆ ಹಿಂಜ್ ಜಾಯಿಂಟ್ ಅಲ್ಲಿ ಇರುತ್ತೆ ನೀ ಜಾಯಿಂಟ್ ಹತ್ರ, ಪಿವೋಟ್ ಜಾಯಿಂಟ್ ಅಲ್ಲಿ ಇರುತ್ತೆ ಬಿಟ್ವೀನ್ ಅಟ್ಲಾಸ್ ಅಂಡ್ ಆಕ್ಸಿಸ್, ಮತ್ತೆ ಗ್ಲೈಡಿಂಗ್ ಜಾಯಿಂಟ್ ಅಲ್ಲಿ ಇರುತ್ತೆ ಬಿಟ್ವೀನ್ ದ ಕಾರ್ಪಲ್ಸ್, ಸ್ಯಾಡಲ್ ಜಾಯಿಂಟ್ ಅಲ್ಲಿ ಇರುತ್ತೆ ಬಿಟ್ವೀನ್ ಕಾರ್ಪಲ್ ಅಂಡ್ ಮೆಟಾಕಾರ್ಪಲ್ ಆಫ್ ದ ಥಂಬ್. ಓಕೆ, ನೆಕ್ಸ್ಟ್ schematic representation of citric acid cycle is given below. Fill in the boxes labeled as ABCDE with suitable products produced during citric acid cycle. Okay, so ಇಲ್ಲಿ ಏನೇನಿದೆ ಅಂತ ಹೇಳಿ ಬರೀತಾ ಬರ್ತೀರಾ. ಎ ಅಂತ ಅಂದ್ರೆ ಏನು, ಪೈರುವೇಟ್ ಅಂತ ಬರೀತೀರಾ. ನೆಕ್ಸ್ಟ್ ಬಿ ಅಂತ ಅಂದ್ರೆ ಏನು, ಇಲ್ಲಿ ಫಸ್ಟ್ ಪೈರುವೇಟ್ ಮತ್ತೆ ಅಸಿಟೈಲ್ ಕೋ, ಇದು 3 ಕಾರ್ಬನ್, ಪೈರುವೇಟ್ 3 ಕಾರ್ಬನ್, ಅಸಿಟೈಲ್ ಕೋಯೆ 2 ಕಾರ್ಬನ್ ಸೇರಿದ್ರೆ 6 ಕಾರ್ಬನ್ ಕಾಂಪೌಂಡ್ ಆಗುತ್ತೆ. ಸಾರಿ, ಇದು ಎಂಟರ್ ಆಗುತ್ತೆ ಅಸಿಟೈಲ್ ಕೋಎನ್ಜೈಮ್ ಎ. ಸೊ ಇದು 2 ಕಾರ್ಬನ್ ಮತ್ತೆ ಆಕ್ಸಲ್ ಅಸಿಟಿಕ್ ಆಸಿಡ್ 4 ಕಾರ್ಬನ್ ಸೇರಿದ್ರೆ ಒಂದು 6 ಕಾರ್ಬನ್ ಕಾಂಪೌಂಡ್ ಆಗುತ್ತೆ. ಅದು ಯಾವುದು ಅಂದ್ರೆ ಸಿಟ್ರಿಕ್ ಆಸಿಡ್. ಸೊ ಸಿಟ್ರಿಕ್ ಆಸಿಡ್ ಬಿ ಆಗುತ್ತೆ. ಇಲ್ಲಿರುವಂತದ್ದು ಯಾವ್ದಾಗುತ್ತೆ, ಪೈರುವೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೈರುವೇಟ್ ಇಂದ ನೆಕ್ಸ್ಟ್ ಏನಾಗುತ್ತೆ, ಆಲ್ಫಾ ಕಿಟೋಗ್ಲಿಟರಿಕ್ ಆಸಿಡ್ 5 ಕಾರ್ಬನ್ ಕಾಂಪೌಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ 4 ಕಾರ್ಬನ್ ಕಾಂಪೌಂಡ್ ಆಗುತ್ತೆ. ಯಾವುದು ಅಂದ್ರೆ ಸಕ್ಸಿನಿಕ್ ಆಸಿಡ್, ಸಕ್ಸಿನಲ್ ಕೋಯಿಂದ ಸಕ್ಸಿನಿಕ್ ಆಸಿಡ್ ಆಗುತ್ತೆ. ಅದಾದ್ಮೇಲೆ 4 ಕಾರ್ಬನ್ ಕಾಂಪೌಂಡ್ ಮ್ಯಾಲಿಕ್ ಆಸಿಡ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 4 ಕಾರ್ಬನ್ ಕಾಂಪೌಂಡ್ ಯಾವುದು ಅಂದ್ರೆ ಆಕ್ಸಲೋಸಿಟಿಕ್ ಆಸಿಡ್ ಆಗುತ್ತೆ. ಓಕೆನಾ. ಸೊ ಇದನ್ನು ಕೂಡ ನಾನು ಟ್ರಿಕ್ ಹೇಳಿದೀನಿ, ಯಾವ ರೀತಿ ನೀವು ಕ್ರೆಬ್ ಸೈಕಲ್ ಅಂತ ಹೇಳಿ ಶಾರ್ಟ್ಸ್ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ, ಅದರಲ್ಲಿ ನೀವು ನೋಡಿ ಯಾವ ರೀತಿ ಇದಿಷ್ಟನ್ನು ಎಲ್ಲಾ ಪ್ರಾಡಕ್ಟ್ಸ್ ನೀವು ನೆನ್ಪಿಟ್ಕೋಬಹುದು ಅಂತ ಹೇಳಿ. ಓಕೆನಾ, ನಿಮೋನಿಕ್ ಟ್ರಿಕ್ ಅದು. ನೆಕ್ಸ್ಟ್ ಲಾಸ್ಟ್ ಮೇನ್ ನೋಡಿ, ಮೆನ್ಷನ್ ದ 3 layers of adrenal cortex and corticoid secreted by them. ಯಾವ್ದು ಅಂದ್ರೆ ಝೋನಾ ಗ್ಲೊಮೆರುಲೋಸಾ, ಇದು ಏನು ಆಲ್ಡೋಸ್ಟಿರಾನ್ ಸೆಕ್ರೆಟ್ ಮಾಡುತ್ತೆ. ಇದು ಎಂತಂದ್ರೆ ಮಿನರಲ್ ಕಾರ್ಟಿಕಾಯ್ಡ್. ನೆಕ್ಸ್ಟ್ ಝೋನಾ ಫೆಸಿಕ್ಯುಲೇಟಾ, ದಟ್ ಇಸ್ ಸೆಕ್ರೆಟ್ಸ್ ಕಾರ್ಟಿಸಾಲ್ ಗ್ಲೂಕೋಕಾರ್ಟಿಕಾಯ್ಡ್. ನೆಕ್ಸ್ಟ್ ಝೋನಾ ರೆಟಿಕ್ಯುಲಾರಿಸ್ ಆಂಡ್ರೋಜನ್ ಪ್ರಿಕರ್ಸರ್ಸ್ ಅಂತಂದ್ರೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಬೇಕಾಗುತ್ತೆ, ರೈಟ್. ಸೊ ಇದನ್ನ ನೀವು ಬರೀತೀರಾ, ಇದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಥೈರೋಕ್ಯಾಲ್ಸಿಟೋಸಿನ್ ಅಂಡ್ ಪ್ಯಾರಾಥಾರ್ಮೋನ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಇನ್ ದ ಬಾಡಿ, ಕಮೆಂಟ್ ಅಂತ ಹೇಳಿದ್ದಾರೆ. ಸೊ ಏನೇನು ಅಂತ ಹೇಳಿ ಬರೀತೀರಾ, ದಟ್ ಈಸ್ ಥೈರೋಕ್ಯಾಲ್ಸಿಟೋಸಿನ್ ಹಾರ್ಮೋನ್ ಸೆಕ್ರೆಟೆಡ್ ಬೈ ಯಾವುದು, ಥೈರಾಯ್ಡ್ ಗ್ಲ್ಯಾಂಡ್, is responsible for increasing uptake of the calcium by the cells. Okay, next parathormone is secreted by the cells of parathyroid glands, are involved in increasing the level of blood calcium. Okay, so ಇದರ ಇಂಪಾರ್ಟೆನ್ಸ್ ಬರೀತೀರಾ, ಇಲ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೇ. ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೇ ಅಂತಂದ್ರೆ ಏನ್ ಬರೀಬೇಕು ನೀವು, C4 ಸೈಕಲ್ ನೋಡಿ. C3 ಸೈಕಲ್ ಮತ್ತೆ C4 ಸೈಕಲ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಬರೀ ಸೈಕಲ್ ಕಲಿಯೋದಲ್ದೇನೆ ಏನ್ ನೋಡ್ಕೊಂಡಿರ್ಬೇಕು ಅಂತಂದ್ರೆ ಕೆಲವೊಂದು ಎಕ್ಸ್ಪ್ಲನೇಷನ್ ಇದೆ, ಅಂದ್ರೆ ಕೆಲವೊಂದು ಕ್ವಶನ್ಸ್ ಯಾವ ತರ ಬರುತ್ತೆ ಅಂತಾನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ, ಅದನ್ನ ಕೂಡ ನೋಡಿ. ಏನಂದ್ರೆ C3 ಕಿಂತ C4 ಯಾಕೆ ಬೆಟರ್ ಇರುತ್ತೆ, ಮತ್ತೆ C4 ಅಲ್ಲಿ ಡಿವಿಷನ್ ಆಫ್ ಲೇಬರ್ ಇರುತ್ತೆ. ಯಾಕೆ C4 ಸೈಕಲ್ ಆಗ್ಬೇಕಾದ್ರೆ ಬಂಡಲ್ ಶೀಟ್ ಅಲ್ಲಿ C3 ಸೈಕಲ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಏನೇನಿದೆ ಅಲ್ಲ, ಅದಕ್ಕೆ ನೀವು ಆನ್ಸರ್ ರೆಡಿ ಇರಬೇಕು. ಯಾಕಂದ್ರೆ 5 ಮಾರ್ಕ್ಸ್ ಗೆ ಕೆಲವೊಂದ್ಸರಿ ಡೈರೆಕ್ಟ್ ಕ್ವಶನ್ ಕೇಳೋದಲ್ಲದೆ ಈ ರೀತಿ ಕ್ವಶನ್ ಕೂಡ ಕೇಳ್ತಾರೆ. Next, the sequential events in the heart which is cyclically repeated is called the cardiac cycle. Explain these sequential events that in turn responsible for double circulation, atrial systole, ventricular contraction, diastole of auricles, complete ventricular diastole. ಇದೆಲ್ಲ ಏನು cardiac cycle ನ process ಬರೆದ್ಬಿಟ್ಟು ಆಮೇಲೆ ಡಬಲ್ ಸರ್ಕ್ಯುಲೇಷನ್ ಬಗ್ಗೆ ಸ್ವಲ್ಪ ಸಮ್ಮರಿ ಬರೆದ್ರೆ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಗೊತ್ತಾಯ್ತಾ? ಸೊ ಇದು ನೀವು ಈ ರೀತಿ ಆನ್ಸರ್ ಬರೀಬೇಕಾಗುತ್ತೆ. ಇದನ್ನ ಲಾಸ್ಟ್ ಮೇನಲ್ಲಿ ಕಂಪೇರ್ ಮಾಡಿದ್ರೆ C4 ಸೈಕಲ್ ನೀವು ಕಲ್ತ್ಕೊಂಡು ಹೋಗಿದ್ರೆ ಆರಾಮಾಗಿ ಬರೀಬಹುದು. ಗೊತ್ತಾಯ್ತಾ? ಸೊ ದಿಸ್ ಇಸ್ ಕಂಪ್ಲೀಟ್ ದಟ್ ಈಸ್ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್ ಪೇಪರ್. ಇನ್ನೂ 2 ಸ್ಟೂಡೆಂಟ್ಸ್ ಕೂಡ ನನಗೆ ಕ್ವಶನ್ ಪೇಪರ್ ಕಳಿಸಿದ್ದಾರೆ, ಅದನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ಸ್ ಇದೆ, ಸಾಲ್ವ್ ಮಾಡ್ತೀನಿ. ನೋಡ್ತಾ ಇರಿ, ಈ ರೀತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ವಶನ್ ಯಾವ ರೀತಿ ನೋಡಿ, ಎಷ್ಟು ಡಿಫ್ರೆಂಟ್ ಕೆಲವೊಂದು ಕಾನ್ಸೆಪ್ಟ್ ಸೇಮ್ ಕಾನ್ಸೆಪ್ಟ್ ಓದಿರ್ತೀರಾ, ಬಟ್ ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡಿದ್ದಾರೆ ಅಂತ ಹೇಳಿ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನನ್ನ ಜೊತೆನೆ ಕ್ವಶನ್ ಪೇಪರ್ ತಗೊಂಡು ಸಾಲ್ವ್ ಮಾಡಿ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀನಿ. ಮತ್ತೆ ನಿಮ್ಮ ಮಾರ್ಕ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಬೈ.